ಈಗಾಗಲೇ ಗುಜರಾತ್ ಸಹಿತ ತಂಡ ಹೋಗ್ಯದ ಇಡಿ ಅಲ್ಲೂ ಎಕ್ಸಾಮ್ ಮಾಡೋರು ಅಲ್ಲಿಂದ ಬಂದಿದ್ರು ಒಂದು ರಿಪೋರ್ಟ್ಗಳಿದ್ದಾವೆ. ಇಲ್ಲಿ ಏನೇನು ಹೊಂದಾಣಿಕೆ ಆಗಿದೆ ಅದರಲ್ಲೂ ಖಾಸಗಿ ಅವ್ರಿಗೆ ಎಕ್ಸಾಮ್ ಮಾಡೋದು NTA ಆಗಿರ್ಬೋದು ಮತ್ತು ಬೇರೆದವ್ರು ಆಗಿರ್ಬೋದು ಏನೇನೋ ಇದ್ದಾರೆ ಇವರೆಲ್ಲ ಖಾಸಗಿಯವರು. ಎಡ್ಯು ಟೆಸ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದಕ್ಕೆ ಪ್ರೈವೇಟ್ ಲಿಮಿಟೆಡ್ಗೆ ಇವ್ರು ವಹಿಸ್ಕೊಟ್ಟಿದ್ರು. ಆ ಕಂಪ್ನಿಯವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲೂ ಸಹಿತ ರೇಟ್ ಆಗಲಿಕ್ಕೆ ಗುಜರಾತಲ್ಲಿ ಎಂದು ಮಾತ್ರ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ KPSCಗೆ ಅಂಟಿರುವಂತಹ ಈ ಆರೋಪದ ಒಂದು ಗೊಂಚಲುಗಳಿಂದ ಹೋಗಬೇಕು. ಜೊತೆಗೆ ಮುಂಬರುವ ದಿನಗಳಲ್ಲಿ ಇದು ಸ್ವಚ್ಛಾಗಿ ಈ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುವಂಥ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇದೊಂದು ದಾರಿ ಆಗಬೇಕು ಅನ್ನೋದು ಮಾತ್ರ ಸಿದ್ದರಾಮದ ಬಯಕೆ. ನಿಮ್ಮದು ಬಯಕೆ ಅದ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.